ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 23 ಮತ್ತು 24ನೆಯ ಕಂತಿನ 4,000 ರೂಪಾಯಿ ಹಣ ಇಂದು ಮಹಿಳೆಯರ ಖಾತೆಗಳಿಗೆ ಜಮಾ. ಈ ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ಜಮೆ ಆಗುತ್ತಿದೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಂದು ಈ ಜಿಲ್ಲೆಗಳಿಗೆ 4,000 ರೂಪಾಯಿ ಹಣ ಬರ್ತಾ ಇದೆ. ಮೊದಲನೆಯದಾಗಿ ಎಲ್ಲರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಅಲರ್ಟ್ ಕನ್ನಡ. ಇಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ 23 ಮತ್ತು 24ನೆಯ ಕಂತಿನ ಹಣ ಜಮೆ ಮತ್ತು ಜಿಲ್ಲಾವಾರು ಹಣ ಬಿಡುಗಡೆ ಆಗಿರುವ ಹೊಸ ಲಿಸ್ಟ್ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ ಮಾಹಿತಿಯನ್ನ ಕೊಡ್ತವೆ. ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾಕಂದ್ರೆ ನೀವೇನಾದ್ರೂ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಮತ್ತು ನಾಟ್ ಕ್ರೆಡಿಟೆಡ್ ಅಥವಾ ಆಧಾರ್ ಇಶ್ಯೂ ಮತ್ತು ಬ್ಯಾಂಕ್ ಎರರ್ ಕಾರಣಕ್ಕೆ ಸಿಗದೇ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಮುಖ್ಯವಾಗಿರುತ್ತೆ. ನೋಡಿ, ಇಂದಿನ ಮುಖ್ಯ ಅಪ್ಡೇಟ್ ಬಂದಿದೆ, ಬನ್ನಿ ನೋಡಿ. ಇಂದು ಸರ್ಕಾರದಿಂದ ಹೊಸ ವರದಿ ಬಿಡುಗಡೆಯಾಗಿದೆ. 23ನೇ ಮತ್ತು 24ನೆಯ ಕಂತಿನ ಹಣ ಜಮೆ ಪ್ರಕ್ರಿಯೆ ಮತ್ತೆ ವೇಗವಾಗಿದೆ. ಬ್ಯಾಂಕ್ ಎರರ್ ಮತ್ತು ಆಧಾರ್ ಮಿಸ್ ಮ್ಯಾಚ್ ಮತ್ತು KYC ಪೆಂಡಿಂಗ್ ಇರುವ ಮಹಿಳೆಯರಿಗೆ ಜಮೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಹಲವಾರು ಜಿಲ್ಲೆಗಳಲ್ಲಿ ರಾತ್ರಿ 9 ಗಂಟೆಯಿಂದ ಪೇಮೆಂಟ್ ಟ್ರಾನ್ಸ್ಫರ್ ನಡೆದಿದೆ. ಹೌದು ವೀಕ್ಷಕರೇ, ಪ್ರತಿಯೊಬ್ಬ ಮಹಿಳೆಯರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ಅದಕ್ಕಿಂತ ಮೊದಲು ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಕೊಡೋದಿಲ್ಲ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರು ಇನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ದಾರೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. 23 ಮತ್ತು 24ನೆಯ ಕಂತಿನ ಹಣ ಯಾರಿಗೆ ಜಮೆ? ವೀಕ್ಷಕರೇ, 23ನೇ ಕಂತು ಈಗ ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಕೂಡ ರಿಲೀಸ್ ಆಗಿದೆ. ಆದರೆ 24ನೇ ಕಂತು ಬ್ಯಾಚ್ ವೈಸ್ ಆಗಿ ಜಮೆ ಆಗುತ್ತಿದೆ. ನೋಡಿ, ಇಂದಿನಿಂದ 5 ದಿನಗಳ ಒಳಗೆ ಎಲ್ಲ ಎಲಿಜಿಬಲ್ ಮಹಿಳೆಯರಿಗೆ ಹಣ ಸೇರುವ ಸಾಧ್ಯತೆ ಹೆಚ್ಚಾಗಿದೆ. ಜಮೆ ಆದ ಮಹಿಳೆಯರು ಹೆಚ್ಚಾಗಿ ಇಂಥವರು ಅಂತಾನೆ ಹೇಳ್ಬಹುದು. ಯಾರ್ಯಾರಿಗೆ 23 ಮತ್ತು 24ನೆಯ ಕಂತಿನ ಹಣ ಜಮೆ ಆಗ್ತಾ ಇದೆ ಅಂತಂದ್ರೆ KYC ಕಂಪ್ಲೀಟ್ ಆದವರಿಗೆ ಮತ್ತು ಆಧಾರ್ ಬ್ಯಾಂಕ್ ಸೀಡಿಂಗ್ ಓಕೆ ಆದವರಿಗೆ ಮತ್ತು ಬ್ಯಾಂಕ್ ನೇಮ್ ಮತ್ತು ಬ್ಯಾಂಕ್ ನೇಮ್ ಮಿಸ್ ಮ್ಯಾಚ್, ಆಧಾರ್ ಮತ್ತು ಬ್ಯಾಂಕ್ ನೇಮ್ ಮಿಸ್ ಮ್ಯಾಚ್ ಕರೆಕ್ಟ್ ಆಗಿ ಇದ್ದಂತವರಿಗೆ ಮತ್ತು DBT ಆಕ್ಟಿವ್ ಅಲ್ಲಿ ಇದ್ದವರಿಗೆ ಮತ್ತು ಜನ್ಧನ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ಗೆ ಈ 23 ಮತ್ತು 24ನೆಯ ಕಂತಿನ ಹಣ ಜಮೆ ಆಗ್ತಾ ಇದೆ. ಜಿಲ್ಲಾವಾರು ಹೈಲೈಟ್ ಇಂದು ಹಣ ಜಮೆ ಆಗಿರುವ ಜಿಲ್ಲೆಗಳನ್ನ ತಿಳಿಸ್ತಾ ಇದ್ದಾನೆ. ಬನ್ನಿ ನೋಡಿ ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ, ಲೈಕ್ ಅನ್ನು ಮಾಡಿ. ನೋಡಿ, ಇಂದು ಜಮೆ ಆಗುವಂತಹ ಜಿಲ್ಲೆಗಳ ಲಿಸ್ಟ್ ಇಲ್ಲಿದೆ ನೋಡಿ. ಮಂಡ್ಯ ಜಿಲ್ಲೆಗೆ ಜಮೆ ಆಗ್ತಾ ಇರುವಂತದ್ದು. ಮೈಸೂರು ಜಿಲ್ಲೆಯ ಎಲ್ಲಾ ಒಂದು ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು. ಅದೇ ರೀತಿ ತುಮಕೂರು ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಹಾಸನ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಚಾಮರಾಜನಗರ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ. ಅದೇ ರೀತಿ ಬಳ್ಳಾರಿ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಮತ್ತು ವಿಜಯನಗರ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಇಂದು ಜಮೆ ಆಗಲಿದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಇಂದು ಜಮೆ ಆಗಲಿದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಜಮೆ ಆಗಲಿದೆ. ಅದೇ ರೀತಿ ಉಡುಪಿ ಜಿಲ್ಲೆಗೂ ಕೂಡ ಇಂದು ಜಮೆ ಆಗಲಿದೆ ಮತ್ತು ಹಣ ಭಾಗಶಃ ಜಮೆ ಆಗಿರುವ ಜಿಲ್ಲೆಗಳ ಲಿಸ್ಟ್ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಮತ್ತು ರಾಯಚೂರು ಜಿಲ್ಲೆಗೆ ಮತ್ತು ಕೊಪ್ಪಳ ಜಿಲ್ಲೆಗೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಮತ್ತು ಬೀದರ್ ಜಿಲ್ಲೆಗೆ ಮತ್ತು ಕಲಬುರಗಿ ಜಿಲ್ಲೆಗೆ ಮತ್ತು ಯಾದಗಿರಿ ಜಿಲ್ಲೆಗೆ ನೋಡಿ ಬ್ಯಾಂಕ್ ಎರರ್ ಪೆಂಡಿಂಗ್ ಹೆಚ್ಚು ಇರುವ ಜಿಲ್ಲೆಗಳನ್ನು ತಿಳಿಸಲಾಗಿದೆ. ನೋಡಿ, ಬೀಳಗಿ ಪ್ರದೇಶದ ಜಿಲ್ಲೆಗಳು ಹಾಗೂ ಕೊಡಗು ಜಿಲ್ಲೆಗೆ ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಮತ್ತು ದಾವಣಗೆರೆ ಜಿಲ್ಲೆಗೆ ಮತ್ತು ಬೆಳಗಾವಿ ಹತ್ತಿರದಲ್ಲಿ ಇರುವಂತಹ ಕೆಲವೊಂದಿಷ್ಟು ತಾಲೂಕುಗಳಿಗೆ ಈ ಒಂದು ಬ್ಯಾಂಕ್ ಎರರ್ ಅಥವಾ ಪೆಂಡಿಂಗ್ ಹೆಚ್ಚು ಇದೆ. ಈ ಒಂದು ಜಿಲ್ಲೆಗಳಿಗೆ ಮತ್ತು ಜಮೆ ಅಪ್ಡೇಟ್ ಹಣ ಸಿಗದೆ ಇದ್ದವರಿಗೆ ನೋಡಿ, ಇತ್ತೀಚೆಗೆ ಹಲವಾರು ಮಹಿಳೆಯರಿಗೆ ಈ ರೀತಿಯ ಎರರ್ಸ್ ಬಂದಿದ್ದವು. ಆಧಾರ್ ನೇಮ್ ಮಿಸ್ ಮ್ಯಾಚ್ ಮತ್ತು ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಮತ್ತು ಮಲ್ಟಿಪಲ್ ಆಧಾರ್ ಲಿಂಕ್ ಮತ್ತು KYC ನಾಟ್ ಕಂಪ್ಲೀಟೆಡ್ ಮತ್ತು ಆಧಾರ್ ಬ್ಯಾಂಕ್ ಸೀಡಿಂಗ್ ಫೇಲ್ಡ್. ನೋಡಿ, ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಹೋಗಿ ಅಥವಾ ಗ್ಯಾರಂಟಿ ಸ್ಕೀಮ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಲಿಂಕ್ ಅನ್ನು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕಿರುತ್ತೇನೆ, ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ, ಜಾಯ್ನ್ ಆಗಿ. ನೋಡಿ, ಮೊಬೈಲ್ OTP ಮೂಲಕ ಲಾಗಿನ್ ಆಗಿ ಪೇಮೆಂಟ್ ಸ್ಟೇಟಸ್ ಅನ್ನ ಕ್ಲಿಕ್ ಮಾಡಿ ಸೆಟಲ್ಮೆಂಟ್ ಸಕ್ಸಸ್ ಪೆಂಡಿಂಗ್ ಅಂತ ಮಾಹಿತಿ ತೋರಿಸುತ್ತೆ. ಅಲ್ಲಿ ನಿಮ್ಮದು ಏನಿದೆ ಅದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತು ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಮಹಿಳೆಯರಿಗೆ 3 ಮುಖ್ಯ ಸೂಚನೆಗಳನ್ನ ಕೊಟ್ಟಿದ್ರು ಅಂತ ಹೇಳಿದ್ವಲ್ಲ, ಅದರಲ್ಲಿ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಟ್ಕೊಳ್ಳಿ ಮತ್ತು 3 ತಿಂಗಳ ಟ್ರಾನ್ಸಾಕ್ಷನ್ ಇಲ್ಲದ ಅಕೌಂಟ್ಗಳು ಇನ್ಆಕ್ಟಿವ್ ಆಗುತ್ತವೆ ಮತ್ತು KYC ಮರು ಮಾಡಿಸಬೇಕು ಅಂತ ಹೇಳಲಾಗಿದೆ. ಎರಡನೆಯದಾಗಿ ಆಧಾರ್ OTP ಫೋಟೋ ಮ್ಯಾಚ್ ಡನ್ ಇದ್ದವರಿಗೆ 100% ಸೆಕ್ಯೂರಿಟಿ ಇರುತ್ತೆ ಮತ್ತು DBT ಓನ್ಲಿ ಅಕೌಂಟ್ ಇಡುವುದು ಉತ್ತಮ. SBI ಗ್ರಾಮೀಣ ಆಗಲಿ ಮತ್ತು ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ನಲ್ಲಿ ಹೆಚ್ಚು ಸಕ್ಸಸ್ ರೇಟ್ ಇದೆ. ಮತ್ತು ನೋಡಿ, ನೀವು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಗಳನ್ನ ಕೇಳ್ತೀರಾ. ನೋಡಿ, ನನ್ನ ಬಳಿ 22ನೇ ಕಂತು ಬಂದಿದೆ, 23 ಮಾತ್ರ ಬರಲಿಲ್ಲ ಯಾಕೆ ಅಂತ ನೀವು ಕೇಳ್ತಾ ಇದ್ದೀರಾ. ನೋಡಿ, ನಿಮ್ಮ ಅಕೌಂಟ್ ಸೆಟಲ್ಮೆಂಟ್ ಪೆಂಡಿಂಗ್ ಇರಬಹುದು, ಆ ಕಾರಣಕ್ಕೋಸ್ಕರ ಆ ರೀತಿಯಾಗಿರುತ್ತೆ. ಮತ್ತು 24ನೇ ಕಂತು ಯಾವಾಗ ನೋಡಿ, ಬ್ಯಾಚ್ ವೈಸ್ ಆಗಿ 5 ದಿನದ ಒಳಗಾಗಿ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮತ್ತು 2 ಕಂತು ಒಂದೇ ಸಲ ಬರುವ ಸಾಧ್ಯತೆ ಇದೆಯೇ ಅಂತ ನೀವು ಕೇಳಬಹುದು. ಹೌದು, ಬ್ಯಾಂಕ್ ಕ್ಲಿಯರೆನ್ಸ್ ಆದ ತಕ್ಷಣ ಹಣ ಬರುತ್ತೆ. ನೋಡಿ, ಇವತ್ತು ದೊಡ್ಡ ಅಪ್ಡೇಟ್ ಇದಾಗಿದೆ. 23 ಮತ್ತು 24ನೆಯ ಟ್ರಾನ್ಸ್ಫರ್ ವೇಗವಾಗಿದೆ. ಜಿಲ್ಲೆಗಳ ಪಟ್ಟಿಯಂತೆ ಇಂದು ಬಹಳ ಕಡೆ ಹಣ ಜಮೆ ಆಗಿದೆ ಮತ್ತು ಜಮೆ ಪ್ರಕ್ರಿಯೆ ನಡೆಯುತ್ತಿದೆ. ಪೆಂಡಿಂಗ್ ಇರುವವರಿಗೆ ದೊಡ್ಡ ಅವಕಾಶ ಇದಾಗಿದೆ. ಇಂತಹ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ರೈತ ಯೋಜನೆಗಳ ಅಪ್ಡೇಟ್ಗಳಿಗೋಸ್ಕರ ನಿಮಗೆ ಬೇಕಿದ್ದರೆ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.
ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ದು ಇರುತ್ತೆ, ಕಾಮೆಂಟ್ ಅನ್ನು ಮಾಡಿ. ನಿಮಗೆ ಡೈರೆಕ್ಟ್ ಜಿಲ್ಲೆಗಳ ಲಿಸ್ಟ್ ಅನ್ನು ಕೊಟ್ಟಿರ್ತಾನೆ ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಾಕಿದಾವೆ, ಒಂದ್ಸರಿ ಚೆಕ್ ಮಾಡಿ ಜಾಯ್ನ್ ಆಗಿ.